ನಾವೆಲ್ಲ ಸಣ್ಣವ್ರಿದ್ದಾಗ ಆಕಾಶದಾಗ ಯಾವ್ದರ ವಿಮಾನ ಹಾರಾಕತ್ತೆ ಅಂದ್ರ ಮನಿಯಿಂದ ಓಡಿ ಬಂದು ಬಾಗಲ್ಲಾಗ ನಿಂತು ಅದು ಎಷ್ಟು ದೂರ ಹೋಗ್ತತಿ ಕಾಣುವರ್ಗುನು ನೋಡ್ಕೊಂತ ನಿಲ್ತಿದ್ವಿ. ಹಂಗ ಎಲ್ಲರಿಗೂ ವಿಮಾನ ಹತ್ತಬೇಕು ಅನ್ನೋದು ಒಂದ್ ಆಸೆ ಇರ್ತತೆ. ಮೊದ್ಲೊಂದ್ ಕಾಲಿತ್ತು ದುಡ್ಡಿದ್ದವ್ರಷ್ಟ ಇದ್ರೊಳಗಡೆ ಸುತ್ತಾಡ್ತಾರ. ಮತ್ತೆ ಇದಕ್ಕೆಲ್ಲ ಭಾಳ ರೂಲ್ಸ್ ಇರ್ತಾವ. ಆಮೇಲೆ ಜನಾನು ತಪ್ಪು ತಿಳ್ಕೊಂಡಿದ್ರು ಇವಕ್ಕೆಲ್ಲ ನಾವು ಟ್ರಾವೆಲ್ ಮಾಡ್ಬೇಕಂದ್ರ ಪಾಸ್‌ಪೋರ್ಟ್ ಬೇಕು ಅದು ಇದು ಅಂತೇಳಿ. ಆದ್ರೆ ಈಗ ಕಾಲ ಭಾಳ ಚೇಂಜ್ ಆಗೈತಿ. ಪ್ರತಿ ಜನಸಾಮಾನ್ಯರು ಕೂಡ ಇದ್ರೊಳಗಡೆ ಟ್ರಾವೆಲ್ ಮಾಡುವಂತ ಪ್ರೈಸ್ ಅಂದ್ರ ಅಷ್ಟ ಕಮ್ಮಿ ದುಡ್ಡಿಗೆ ಕೆಲವೊಂದು ಫ್ಲೈಟ್‌ಗಳು ಆಪರೇಟ್ ಮಾಡ್ತಿದಾವ. ಆಮೇಲೆ ಹೆಚ್ಚು ಏರ್‌ಪೋರ್ಟ್‌ಗಳು ಆಗಿರೋದ್ರಿಂದ ಆ ಒಂದು ಅವಕಾಶ ಎಲ್ಲರಿಗೂ ಸಿಗ್ತಾ ಇರೋದ್ರಿಂದ ಈ ವಿಡಿಯೋ ಒಳಗಡೆ ನಾನು ಬೆಂಗಳೂರಿಂದ ಸೇಲಂಗೆ ಬರೀ ₹295ಗೆ ಹೆಂಗ್ ಟ್ರಾವೆಲ್ ಮಾಡಿದೆ ಮತ್ತು ನೀವು ಹೆಂಗ್ ಮಾಡ್ಬೋದು ಅನ್ನೋದನ್ನ ನೋಡೋಣಂತ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ದೇಶ್. ನೋಡ್ತಿದ್ದೀರಿ, ನಾ ಇವತ್ತು ಬೆಂಗಳೂರಿಂದ ಸೇಲಂಗೆ ಬರೀ ₹295ಗೆ ನಾನು ಇವತ್ತು ಟ್ರಾವೆಲ್ ಮಾಡ್ತಿದ್ದೀನಿ. ಸೊ ಆಲ್ರೆಡಿ 7:15 ಆಗೈತಿ ಇವಾಗ. ಸೊ ನಂದು 11:50ಗೆ ಫ್ಲೈಟ್ ಐತಿ. ನೋಡೋಣ ಹೆಂಗೆ ಎಷ್ಟು ಜಲ್ದಿ ಹೋಗ್ತೀವಿ ಅಂತೇಳಿ. ಡೊಮೆಸ್ಟಿಕ್ ಫ್ಲೈಟ್ ಒಳಗಡೆ ನಾವು ಟ್ರಾವೆಲ್ ಮಾಡತ್ತಿದ್ವು ಅಂತಂದ್ರೆ 2 ಅವರ್ ಮುಂಚೆ ನಾವು ಏರ್ಪೋರ್ಟ್ ಒಳಗೆ ಇರಬೇಕಾಗ್ತತಿ. ಅದರ ಅಕಾರ್ಡಿಂಗ್ ಟು ನಾವು ಪ್ಲ್ಯಾನ್ ಮಾಡಿಕೊಂಡು ಜಲ್ದಿ ರೀಚ್ ಆಗಬೇಕು. ಬೆಂಗಳೂರು ಮೆಜೆಸ್ಟಿಕ್ಕಿಂದ ಏರ್ಪೋರ್ಟಿಗೆ ಎವ್ರಿ 5 ಮಿನಿಟ್ಸ್ 10 ಮಿನಿಟ್ಸ್ ಇಂಟರ್ವಲ್ ಒಳಗಡೆ ನಿಮ್ಗೆ ಬಸ್ ಸಿಗ್ತತಿ. ನೀವು ಅದನ್ನು ಯುಟಿಲೈಸ್ ಮಾಡಿಕೊಂಡು ಏರ್ಪೋರ್ಟಿಗೆ ಹೋಗ್ಬೋದು. ಫೈನಲಿ ಏರ್ಪೋರ್ಟಿಗೆ ಬಂದ್ವಿ. ನೀವು ಬರೋಕ್ಕೆ ಮುಂಚೆ ನಿಮ್ದೊಂದು ಆಧಾರ್ ಕಾರ್ಡ್ ಅಂದರೆ ಯಾವುದೇ ಗೌರ್ಮೆಂಟ್ ಐಡಿನ ತೊಗೊಂಬರೋದು ಮರಿಬೇಡ್ರಿ. ಸೊ ಸೆಕ್ಯೂರಿಟಿ ಗೇಟಿಂದ ಒಳಗಡೆ ಬಂದು ಅಲ್ಲಿ ಇವಾಗ ಡಿಜಿ ಹತ್ರ ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ. ಫೇಸ್ ಐ ಡಿ ರಿಜಿಸ್ಟರ್ ಮಾಡಿದರೆ ಮುಗಿದೋಯ್ತು. ಮೇಲ್ಗಡೆ ಹೋಗಿ ನಿಮ್ಮದು ಫೇಸ್ ಐ ಡಿಯಿಂದ ಡಿಜಿ ಹತ್ರ ಇದ್ರೊಳಗಡೆ ಎಂಟ್ರಿ ಆಗ್ಬೋದು. ಅಲ್ಲಿಂದ ಬಂದು ಇಲ್ಲಿ ಕೌಂಟ್ರ್ ಇರುತ್ತೆ. ನಮ್ಮದು ಇದು ಅಲೈನ್ಸ್ ಏರ್ ಅಂತ ಐತಲ್ಲ, ಇದು 48-49 ಕೌಂಟ್ರ್. ಸೊ ಇಲ್ಲಿ ಬಂದು ನಾವು ಆ ಕೌಂಟ್ರ್ ಒಳಗಡೆ ಬೋರ್ಡಿಂಗ್ ಪಾಸ್ ಪ್ರಿಂಟ್ ತೊಗೋಬೇಕು. ಫ್ಲೈಟ್ ಟೈಮ್ಗಳು, ಅರೈವಲು, ಡಿಪಾರ್ಚರ್ ಎಲ್ಲ ಡಿಸ್ಪ್ಲೇ ಆಗ್ತಿರ್ತೈತಿ. ಇನ್ ಕೇಸ್ ಡಿಲೇ ಆಗಿದ್ರೆ, ಆಮೇಲೆ ಇನ್ ಕೇಸ್ ಕ್ಯಾನ್ಸಲ್ ಆದ್ರೆ ಎಲ್ಲನೂ ಇಲ್ಲಿ ಡಿಸ್ಪ್ಲೇ ಆಗ್ತಿರ್ತೈತಿ. ಅವಾಗವಾಗ ನೋಡ್ಕೋಬೇಕು ಇದನ್ನ. ಇಲ್ಲಿ ಬೋರ್ಡಿಂಗ್ ಗೇಟ್ ಹತ್ರ ಇವ್ರ ಹತ್ರ ಕೌಂಟ್ರ್ ಹತ್ರ ಬಂದು ಇದನ್ನು ತೊಗೋಬೇಕಾಗಿತ್ತು, ಬೋರ್ಡಿಂಗ್ ಪಾಸ್. ಅವರು 10 ಗಂಟೆಗೆ ಓಪನ್ ಆಗ್ತದಂದರು. ನಾನು ಆಲ್ರೆಡಿ 9 ಗಂಟೆಗೆ ಬಂದಿದ್ದೆ. ಸೊ ಅದಕ್ಕಾಗಿ ಡಿಜಿ ಯಾತ್ರಾ ಅಂತ ಒಂದು ಆ್ಯಪ್ ಐತಿ. ಆ ಆ್ಯಪ್ ಮುಖಾಂತರ ನಾನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಈಸಿಯಾಗಿ ಇವಾಗ ಬೋರ್ಡಿಂಗ್ ಸೆಕ್ಯೂರಿಟಿ ಗೇಟ್ ಹತ್ರ ಹೋಗ್ತಿದ್ದೀನಿ. ಬೆಳಿಗ್ಗೆ ಬರೋ ಗದ್ದಲ್ದಾಗ ಏನು ತಿನ್ನಲೇ ಬಂದ್ಬಿಟ್ಟಿದ್ನಿ. ಹಂಗೆ ಬರ್ಕೊಂತ ಇಲ್ಲಿ ನೋಡಿದ್ರೆ ಲಾಂಚ್ ಆಕ್ಸೆಸ್ ಫ್ರೀ ಇರ್ತೈತಿ ಕ್ರೆಡಿಟ್ ಕಾರ್ಡಿಂದ ಅಂತೇಳಿ ಕಾರ್ಡ್ ಕೊಟ್ರೆ ಅದು ಎಲಿಜಿಬಲ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದಾವ. ನೋಡ್ಕೊಂಡಿದ್ದೆ ಮುಂಚೆ. ಅಂದ್ರೆ ಒಂದು ಕ್ವಾರ್ಟ್ರಲ್ಲಿ ಇಷ್ಟು ಟ್ರಾನ್ಸಾಕ್ಷನ್ ಆಗಿರ್ಬೇಕಂತ ಇರ್ತೈತಿ. ಕ್ರೆಡಿಟ್ ಕಾರ್ಡ್ ಇದ್ರೂ ಯೂಸ್ ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣಂತ. ಈಗ ಹಸು ಬೇರೆ ಆಗತ್ತೈತಿ. ನಮ್ಮ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ, ಅಂದ್ರೆ ಒಂದು ರೂಢಿ ಒಳಗಡೆ 4 ಕೊತ್ತಂಬರಿ 12 ಜಟ್ಕ ಅಂತ. ₹295 ಟಿಕೆಟ್ ಕೊಟ್ಟು ಫ್ಲೈಟ್ನಾಗ ಹೊಂಟಿದ್ದೀನಿ. ಈಗ ₹300-400 3 ಇಡ್ಲಿ ಕೊಟ್ಟು ತಿನ್ಬೇಕಾಕತಿ. ಏನು ಮಾಡೋಕ್ಕಾಗಲ್ಲ, ಹೊಟ್ಟಿ ತಿನ್ನೋಣಂತ. ಎಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು. ಸೊ ಇದು ಒಂದು ಲೈಫ್ ಸ್ಟೈಲ್ ಏನೈತಪ್ಪ ಅಂದ್ರೆ ಹೈಫೈ ಲೈಫ್ ಸ್ಟೈಲ್ ಇರೋದ್ರಿಂದ ಜನ ಅದನ್ನು ಅದೇ ರೀತಿ ಟ್ರೀಟ್ ಮಾಡೋದ್ರಿಂದ ಮತ್ತು ಇಲ್ಲಿ ಇರುವಂಥ ಇದನ್ನು ಹಂಗೆ ಇರ್ತೈತಿ. ಈಗ ಇದೇ ಇಡ್ಲಿ ನಾವು ರೋಡ್ ಸೈಡ್ ತಿಂದ್ರೆ ₹10 ಸಿಗ್ತೈತಿ. ಇಲ್ಲಿ ಕೊಟ್ಟರೆ ₹300 ಕೊಟ್ಟು ತಿನ್ಬೇಕಾಕತಿ. ಏನು ಮಾಡೋಕ್ಕಾಗಂಗಿಲ್ಲ. ಸೊ ಹಿಂದೆ ನೋಡ್ತಿದ್ರಲ್ಲ, ಅಲ್ಲಿ ಸೆಕ್ಯೂರಿಟಿ ಚೆಕಪ್ ಆಗ್ತೈತಿ. ಅದು ಅಲ್ಲಿಂದ ಬಂದ ತಕ್ಷಣ ಸೇಮ್ ಇಲ್ಲಿ ಬ್ಯಾಕ್ ಸೈಡ್. ಸೇಲಂ ಏರ್ಪೋರ್ಟು ಗೇಟ್ ನಂಬರ್ 23 12:20 ಐತಿ. ಸೊ ಇಲ್ಲಿ ನೋಡ್ಬೋದು ನೀವು. ವಿಚ್ ರೆಸ್ಟೋರೆಂಟ್ ನೀವು? ಟೇಸ್ಟ್ ಆಫ್ ಇಂಡಿಯನ್. ಇದು ಟೇಸ್ಟ್ ಆಫ್ ಇಂಡಿಯನ್ ಅಂತ ಒಂದು ರೆಸ್ಟೋರೆಂಟ್. ಸೊ ಇಲ್ಲಿ ಕಾಂಬೋ ಆಫರ್ ಇರುತ್ತೆ. ನಿಮಗೆ ಕ್ರೆಡಿಟ್ ಕಾರ್ಡು ಲಾಂಚ್ ಆಕ್ಸೆಸ್ ಇರಲಿಲ್ಲ ಅಂತಂದರೆ, ಸೊ ಇಲ್ಲಿ ನೋಡಿದ್ವಿ $379ಗೆ ನೀವು ಯಾವುದೇ ತೊಗೊಂಡ್ರು ಇಲ್ಲೆಲ್ಲ 00 ಐತಿ. ಕೆಲವೊಂದಕ್ಕೆಲ್ಲ ₹40 ಐತಿ. ನೀವು ಯಾವುದನ್ನಾದ್ರೂ ಇದ್ರೊಳಗೆ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಪೇ ಮಾಡೋ $379. ಒಂದೇ ಆದರೂ ತೊಗೋಬೋದು, ಇಲ್ಲ ನಿಮಗೆ ಇವೆಲ್ಲ ಕಾಂಪ್ಲಿಮೆಂಟ್ರಿಯಾಗಿ ಇದ್ರೊಳಗೆ ಆ್ಯಡ್ ಆಗ್ತೈತಿ. ಒಂದು ಮಸಾಲೆ ದೋಸೆ, ಆಮೇಲೆ ಒಂದು ಕಪ್ ಚಾ ₹408 ಆಯಿತು. ಈ ಏರ್ಪೋರ್ಟು ಮತ್ತು ಇಂಥ ಲಕ್ಸುರಿ ಟ್ರಾವೆಲ್ ಏನಂತಂದ್ರೆ ಇದು. ಸೊ ₹295ಗೆ ನಾನು ಟ್ರಾವೆಲ್ ಮಾಡತ್ತೀನಿ ನಿಜ. ಆದ್ರೆ ಅದ್ರದ್ದು ಅಲೈಡ್ ಸರ್ವೀಸಸ್ ಅಂತ ಏನಿರ್ತಾವ ಅದೆಲ್ಲನೂ ಅಷ್ಟೇ ಅಮೌಂಟಿಗೆ ಬರ್ತದಂತ ಹೇಳೋಕ್ಕಾಗಂಗಿಲ್ಲ. ಸೊ ಅದು ಇನ್ಕ್ಲೂಡೆಡ್ ಅದ್ರದ್ದು ಆ್ಯಪದ್ದು ಪ್ರಮೋಷನಲ್ ಕೋಡ್ ಇರ್ತಾವೆ. ಆಮೇಲೆ ಏನಾದರೂ ಆಫರ್ಸ್ ಇನ್ಕ್ಲೂಡ್ ಆಗಿರ್ತಾವೆ. ಸೊ ಅದರಿಂದ ಅದು ರೇಟ್ ಕಮ್ಮಿ ಆಗಿರ್ತೈತಿ.
ಇವಾಗ ನೀವು ನೋಡಿದ್ರೆ ನಾನು ಮನೆಯಿಂದ ಏರ್ಪೋರ್ಟಿಗೆ ಬರಾಕನ ಮೋರ್ ದ್ಯಾನ್ ದ್ಯಾಟ್ ಅಂದ್ರೆ 300 ರೂಪಾಯಿ ಜಾಸ್ತಿ ಆಯ್ತು. ಮೆಟ್ರೋ ಒಂದು 40 ರೂಪಾಯಿ ಪ್ಲಸ್ ಮೆಜೆಸ್ಟಿಕ್ಕಿಂದ ಏರ್ಪೋರ್ಟ್ ಬಸ್ಗೆ 250 ರೂಪೀಸ್ ಐತಿ, 250 ರೂಪಾಯಿ. ಅಲ್ಲಿಂದ ಇಲ್ಲಿ ಬರೋದಕ್ಕೆ 300 ರೂಪಾಯಿ. ಬಟ್ ಏರ್ಪೋರ್ಟ್ 200, ಇದು ಇದು ಫ್ಲೈಟ್ 295 ರೂಪಾಯಿ ಐತಿ. ಆಮೇಲೆ ಇದು ಇವಾಗ ಇಲ್ಲಿ ಟಿಫಿನ್ ಮಾಡಿದೆ, ಇದು 408 ರೂಪಾಯಿ. ಆಮೇಲೆ ವಾಪಸ್ ಅಲ್ಲಿಂದ ರಿಟರ್ನ್ ಬಂದು ಮತ್ತೆ ಬಸ್ಸಿಗೆ ಹೋಗಿ ಮತ್ತೆ ಹೋಗ್ಬೇಕಂತಂದ್ರೆ ಮಿನಿಮಮ್ ಒಂದು 2-2.5 ಸಾವಿರ ರೂಪಾಯಿ ಅಂತೂ ಖರ್ಚಾಗುತ್ತೆ. ಓಕೆ, ಒಂದು ಫಸ್ಟ್ ಟೈಮ್ ಅಂತ ಎಕ್ಸ್ಪೀರಿಯನ್ಸ್ ಮಾಡೋರಿಗೆ ಲೈಫ್ಲಿ ಒಂದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಂದ್ರೆ ಒಳ್ಳೆ ಆಪ್ಷನ್ ಆಫರ್ ಒಳಗೆ ಟ್ರಾವೆಲ್ ಮಾಡೋದು. ಸೇಮ್ ಮಾಲ್ ಥರನೇ ಇಲ್ಲೂ ಶಾಪಿಂಗ್ ಮಾಡೋಕ್ಕೆ ಶಾಪ್ಗಳು ಇರ್ತಾವೆ. ಆದ್ರೆ ನಾ ಏನು ರೆಕಮೆಂಡ್ ಮಾಡೋಂಗಿಲ್ಲ ನಿಮ್ಗೆ ಇಲ್ಲಿ ಬೈ ಮಾಡೋಕ್ಕೆ, ಯಾಕಂತಂದ್ರೆ ಇಲ್ಲಿ ಐಟಮ್ ಎಲ್ಲ ಭಾಳ ಕಾಸ್ಟ್ಲಿ ಇರ್ತಾವೆ. ಇದು ನಮ್ಮದು ಬೋರ್ಡಿಂಗ್ ಗೇಟ್ ಇದೆ. ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಬೋರ್ಡಿಂಗ್ ಟೈಮ್ ಬೇರೆ, ಡಿಪಾರ್ಚರ್ ಟೈಮ್ ಬೇರೆ. ಡಿಪಾರ್ಚರ್ ಟೈಮ್ ಹೆಚ್ಚು ಕಮ್ಮಿ ಒಂದು ಹಾಫ್ ಆನ್ ಅವರ್ 1 ಅವರ್ ಜಾಸ್ತಿ ಇರ್ತೈತಿ. ಅದೇನು ಮಾಡಿಬಿಡ್ತಾರೆ, ಇನ್ನೂ ಟೈಮ್ ಐತೆ ಅಂದ್ಕೊಂಡು ವೇಟ್ ಮಾಡೋಕೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ನಿಂತ್ಬಿಡ್ತಾರೆ ಏರ್ಪೋರ್ಟ್ ಒಳಗಡೆ. ಬಟ್ ಬೋರ್ಡಿಂಗ್ ಗೇಟ್ 30 ಮಿನಿಟ್ಸ್ ಬಿಫೋರ್ ಡಿಪಾರ್ಚರ್ ಟೈಮಿಂದನೇ ಕ್ಲೋಸ್ ಆಗ್ತಿರ್ತೈತಿ. ಆಮೇಲೆ ನಮಗೆ ಅಲ್ಲಿ ಹತ್ತಕ್ಕೆ ಅಲೋ ಮಾಡೋಂಗಿಲ್ಲ, ಒಂದು ರನ್ವೇ ಒಳಗಡೆ ಅಲ್ಲಿ ಫ್ಲೈಟ್ ಇದ್ರೂ. ಸೊ ಅದಕ್ಕಾಗಿ ಬಿಫೋರ್ ಅದನ್ನೆಲ್ಲ ನೋಡಿಕೊಂಡು ನೀವು ಬೋರ್ಡಿಂಗ್ ಗೇಟ್ ಹತ್ರ ಹೋಗಿ ನಿಂತ್ರೆ ಅಲ್ಲಿ ಅವ್ರದ್ದು ಬಸ್ ಇರ್ತೈತಿ. ಆ ಬಸ್ಸಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನು ಫ್ಲೈಟ್ ಹತ್ರ ನಮ್ಮನ್ನು ಹೋಗಿ ಬಿಡ್ತಾರೆ. ಇದ ನೋಡ್ರಿ ನಮ್ದು ಫ್ಲೈಟ್. ಇದು ATR 72 ಮಾಡಲ್ ಅಂತಾರೆ ಇವಕ್ಕೆ. ಇವು ಶಾರ್ಟ್ ಡಿಸ್ಟೆನ್ಸ್ಗೆ ಯೂಸ್ ಮಾಡ್ತಾರೆ ಇವನ್ನ. ಬಂದ ತಕ್ಷಣ ಒಂದು ವಾಟರ್ ಬಾಟಲ್ ಕೊಟ್ಟರು, ನಾನೇ ಫ್ಲೈಟ್ ಒಳಗಡೆ. ಸೊ ನಮ್ಮದು 3D ಸೀಟು. ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ನೋಡ್ಕೋಬೇಕು. ಗ್ಲಾಸ್ ಇಷ್ಟೊಂದು ಕ್ಲೀನ್ ಆಗಿಲ್ಲ. ಬರ್ರಿ ನಮ್ಮ ಫ್ಲೈಟ್ ಇವಾಗ ಟೇಕಪ್ ಆಗತ್ತೈತಿ. ಬರೀ 25 ನಿಮಿಷ ತೊಗೊಂಡು ಬೆಂಗಳೂರಿಂದ ಸೇಲಂಗೆ ಬಂದು ರೀಚ್ ಆದ್ವಿ. ಇಲ್ಲೇನು ಬಸ್ ಎಲ್ಲ ಬರೋಂಗಿಲ್ಲ, ನಡ್ಕೊಂಡು ಹೋಗಬೇಕು. ಇದು ಸೇಲಂ ಏರ್ಪೋರ್ಟ್. ಸೇಮ್ ಚಾ ಸೇಲಂ ಏರ್ಪೋರ್ಟ್ ಒಳಗಡೆ 20 ರೂಪಾಯಿ. ಇದೇ ಚಾ ಅಲ್ಲಿ ಕುಡಿದ್ರೆ ಬೆಂಗಳೂರು ಏರ್ಪೋರ್ಟ್ನಾಗ 200 ರೂಪಾಯಿ. ಸೇಲಮ್ಗೆ ಮತ್ತು ಸೇಲಮಿಂದ ಏರ್ಪೋರ್ಟಿಗೆ ಹೋಗೋ ಬಸ್ ಟೈಮಿಂಗ್ ಇದಾವಲ್ಲಿ. ಇದೇ ಸೇಲಂ ಏರ್ಪೋರ್ಟ. ಈ ಕಡೆ ಹೋದ್ರೆ ಬೆಂಗಳೂರು, ಈ ಕಡೆ ಹೋದ್ರೆ ಸೇಲಂ ಬರ್ತೈತಿ. ಸೇಲಂ ಇಲ್ಲಿಂದ 17-18 ಕಿಲೋಮೀಟ್ರ್ ಐತಿ. ಲೋಕಲ್ ಅವ್ರು ಕೇಳಿದೆ, ಅಲ್ಲಿ ನೋಡೋಕೆ ಏನಿಲ್ಲ ಅಂತ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇಂಥದ ಒಂದು ಹೊಸ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.